ಮೃತ ಮಗಳ ಶವವನ್ನ ತಂದೆಯೋರ್ವ ಬೈಕ್ ಮೇಲೆಯೇ ಸಾಗಿಸಿರುವ ಘಟನೆ ಚಿತ್ರದುರ್ಗದಲ್ಲಿ ನಡೆದಿದೆ. 18 ವರ್ಷದ ಯುವತಿ ನೂತನ್ ಎಂಬಾಕೆ ಗ್ಯಾಸ್ ಗೀಸರ್ ಸೋರಿಕೆಯಿಂದ ಸಾವನ್ನಪ್ಪಿದ್ಲು. ಮೃತದೇಹದ ಪೋಸ್ಟ್ ಮಾರ್ಟಂ ಬೇಡ ಅಂತ ಯುವತಿ ತಂದೆ ಪೊಲೀಸರ ಜೊತೆ ವಾಗ್ವಾದ ನಡೆಸಿದ್ರು. ಮುದ್ದು ಮಗಳ ಸಾವನ್ನ ಸಹಿಸದ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಪೊಲೀಸರು ಬೇಡ ಅಂದ್ರೂ ಕೇಳದೆ ಬೈಕ್ ಮೇಲೆಯೇ ಮೃತದೇಹವನ್ನ ಸಾಗಿಸಿದ್ರು. ಘಟನಾ ಸ್ಥಳಕ್ಕೆ ಬಡಾವಣೆ ಠಾಣಾ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಕಲಬುರಗಿಯಲ್ಲಿ ಸರ್ಕಾರಿ ಅಭಿಯೋಜಕ ರಾಜಮಹೇಂದ್ರ ಎಂಬುವರು ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ದೌರ್ಜನ್ಯ ಪ್ರಕರಣದಲ್ಲಿ ವಾದ ಮಾಡುವುದಕ್ಕಾಗಿ ತೆಲಂಗಾಣ ರಾಜ್ಯದ ಅನಂತಯ್ಯ ಅವರಿಂದ 25,000 ರೂಪಾಯಿ ಲಂಚ ಸ್ವೀಕರಿಸುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. ಲೋಕಾಯುಕ್ತ ಎಸ್ಪಿ ಸಿದ್ದರಾಜು ನೇತೃತ್ವದಲ್ಲಿ ದಾಳಿ ನಡೆಸಿ ಆರೋಪಿಯನ್ನ ವಶಕ್ಕೆ ಪಡೆದು 25,000 ರೂಪಾಯಿಯನ್ನು ವಶಪಡಿಸಿಕೊಂಡಿದ್ದಾರೆ. ದೌರ್ಜನ್ಯ ಪ್ರಕರಣದಲ್ಲಿ ವಾದ ಮಾಡುವುದಕ್ಕಾಗಿ ಆರೋಪಿ ರಾಜಮಹೇಂದ್ರ ಅವರಿಂದ 50,000 ಬೇಡಿಕೆ ಇಟ್ಟಿದ್ರು. ಈ ಹಿಂದೆ 20,000 ರೂಪಾಯಿ ಸ್ವೀಕರಿಸಿದ್ದಾರೆ ಅಂತ ಲೋಕಾಯುಕ್ತ ಅಧಿಕಾರಿಗಳು ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆಯ ಕೆಜಿಎಫ್ನ ಕಾಮಸಮುದ್ರ ಪೊಲೀಸರು ಓರ್ವ ಅಂತಾರಾಜ್ಯ ಕಳ್ಳನನ್ನ ಬಂಧಿಸಿದ್ದಾರೆ. ತಮಿಳುನಾಡಿನ ಕೃಷ್ಣಗಿರಿ ಜಿಲ್ಲೆಯ ಬುಕ್ಕಸಾಗರಂ ಗ್ರಾಮದ ಮಾದೇಶ್ ಬಂಧಿತ ಆರೋಪಿ. ಈತನಿಂದ 2 ಲಕ್ಷ ಮೌಲ್ಯದ 17 ಗ್ರಾಂ ಚಿನ್ನ, 55,000 ನಗದು ಹಾಗೂ 10,000 ಮೌಲ್ಯದ ಮೊಬೈಲ್ ವಶಕ್ಕೆ ಪಡೆಯಲಾಗಿದೆ. ಹುಣಸೂರಿನಲ್ಲಿ ಚಿನ್ನದ ಅಂಗಡಿ ರಾಬರಿ ಹಿನ್ನೆಲೆ ಮಂಡ್ಯ ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಮುನ್ನೆಚ್ಚರಿಕೆ ಕ್ರಮವಾಗಿ ಮಂಡ್ಯ ಜಿಲ್ಲೆಯಲ್ಲಿರುವ ಚಿನ್ನಾಭರಣ ಅಂಗಡಿಗಳಿಗೆ ಪೊಲೀಸರು ಭೇಟಿ ನೀಡಿ ಜ್ಯುವೆಲ್ಲರಿ ಶಾಪ್ಗಳಲ್ಲಿನ ಸುರಕ್ಷತಾ ಕ್ರಮಗಳ ಬಗ್ಗೆ ಪರಿಶೀಲನೆ ನಡೆಸಿದ್ರು. ಅಂಗಡಿ ಮಾಲೀಕರಿಗೆ ಸೂಕ್ತ ಸುರಕ್ಷತಾ ಭದ್ರತೆ ಮಾಡಿಕೊಳ್ಳುವಂತೆ ತಿಳಿಸಿದ್ರು. ಆಯಾ ಪೊಲೀಸ್ ಠಾಣೆಯ ಪೊಲೀಸರಿಗೆ ಪ್ರತಿದಿನ ಬೆಳಗ್ಗೆ ರಾತ್ರಿ ಬೀಟ್ ಹಾಕುವಂತೆ ಎಸ್ಪಿ ಸೂಚನೆ ಕೊಟ್ಟಿದ್ದಾರೆ. ಭೀಕರ ಬಸ್ ಅಪಘಾತದಲ್ಲಿ ಮಗು ಮೃತಪಟ್ಟಿದ್ದು ಹಲವರು ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ಶಿವಮೊಗ್ಗ ಜಿಲ್ಲೆಯ ಹುಲಿಕಲ್ ಘಾಟ್ನಲ್ಲಿ ನಡೆದಿದೆ. ದಾವಣಗೆರೆಯಿಂದ ಮಂಗಳೂರಿಗೆ ತೆರಳುತ್ತಾ ಇದ್ದ ಬಸ್ನಲ್ಲಿ ನಿದ್ರೆಯ ಮಂಪರಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಈ ದುರಂತ ಸಂಭವಿಸಿದೆ ಎನ್ನಲಾಗಿದೆ. ಬಸ್ ಮುಂಭಾಗದಲ್ಲಿ ಕುಳಿತಿದ್ದ 3 ರಿಂದ 4 ಮಂದಿಗೆ ಗಂಭೀರ ಗಾಯವಾಗಿದ್ದು ಉಡುಪಿಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಇನ್ನು ಘಟನೆ ಸಂಬಂಧ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಲಾರಿ ಹಾಗೂ ಕಾರಿನ ನಡುವೆ ಅಪಘಾತ ಸಂಭವಿಸಿ ಪಾದಚಾರಿ ಮೇಲೆ ಲಾರಿ ಬಿದ್ದಿರುವ ಘಟನೆ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ನಿಟ್ಟೆ ಗ್ರಾಮದಲ್ಲಿ ನಡೆದಿದೆ. ದಾವಣಗೆರೆಯಿಂದ ಮಂಗಳೂರಿಗೆ ಲಾರಿ ತೆರಳುತ್ತಾ ಇತ್ತು. ಈ ಸಂದರ್ಭದಲ್ಲಿ ಬೆಳ್ಳನ್ ಕಡೆಯಿಂದ ಕಾರ್ಕಳದ ಕಡೆಗೆ ಬರ್ತಾ ಇದ್ದ ಕಾರಿನ ಮಧ್ಯೆ ಅವಘಡ ಸಂಭವಿಸಿದೆ. ಇದೇ ಸಂದರ್ಭದಲ್ಲಿ ರಸ್ತೆ ಬದಿಯಲ್ಲಿ ನಡೆದುಕೊಂಡು ಹೋಗ್ತಾ ಇದ್ದ ಪಾದಚಾರಿ ಮೇಲೆ ಲಾರಿ ಪಲ್ಟಿಯಾಗಿದ್ದು ಘಟನೆಯಲ್ಲಿ ವ್ಯಕ್ತಿಗೆ ಗಂಭೀರವಾಗಿ ಗಾಯ ಆಗಿದೆ. ಅಪಘಾತದ ಸಂಪೂರ್ಣ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕೆರೆಯಲ್ಲಿ ತಾಯಿ ಮಗನ ಶವ ಪತ್ತೆಯಾಗಿರುವ ಘಟನೆ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಕಳ್ಳಂಬೆಳ್ಳ ಕೆರೆಯಲ್ಲಿ ನಡೆದಿದೆ. ತಾಯಿ ಹಂಸಲೇಖ, ಮಗ ಗುರುಪ್ರಸಾದ್ ಮೃತ ದುರ್ದೈವಿಗಳು ಅಂತ ಗುರುತಿಸಲಾಗಿದೆ. ಈ ಹಿಂದೆ ಭೂಪಸಂದ್ರ ಗ್ರಾಮದ ನಾಗೇಶ್ ಎಂಬಾತನ ಜೊತೆಗೆ ಹಂಸಲೇಖ ಮದುವೆಯಾಗಿತ್ತು. ತೀವ್ರ ಅನಾರೋಗ್ಯದಿಂದ ಪತಿ ನಾಗೇಶ್ ಮೃತಪಟ್ಟಿದ್ದ ಬಳಿಕ ನಾಗೇಶ್ ಸಹೋದರ ಲೋಕೇಶ್ಗೆ ಹಂಸಲೇಖಳನ್ನ ಕೊಟ್ಟು ಮದುವೆ ಮಾಡಲಾಗಿತ್ತು. ಹಂಸಲೇಖಗೆ 2 ಗಂಡು ಮಕ್ಕಳಿದ್ರು. ಇನ್ನು 2 ಸಾವಿಗೆ ನಿಖರ ಕಾರಣ ತಿಳಿದು ಬಂದಿಲ್ಲ. ಘಟನಾ ಸ್ಥಳಕ್ಕೆ ಕಳ್ಳಂಬೆಳ್ಳ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದು ತನಿಖೆ ಆರಂಭಿಸಿದ್ದಾರೆ. ಶಾಲಾ ವಿದ್ಯಾರ್ಥಿಗಳ ಕೈಯಿಂದಲೇ ಶಿಕ್ಷಕನೋರ್ವ ತನ್ನ ಕಾರನ್ನು ಸ್ವಚ್ಛಗೊಳಿಸಿದ್ದಾನೆಂಬ ಗಂಭೀರ ಆರೋಪ ಕೇಳಿಬಂದಿದೆ. ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ ತಾಲೂಕಿನ ಬಿಕೆಹಳ್ಳಿ ಶಾಲೆಯಲ್ಲಿ ಘಟನೆ ನಡೆದಿದೆ. ಶಾಲಾ ಶಿಕ್ಷಕ ಉದಯ್ ಎಂಬಾತ ಈ ಕೃತ್ಯ ಎಸಗಿದ್ದಾನೆಂಬ ಆರೋಪ ಕೇಳಿಬಂದಿದೆ. ಶಾಲಾ ಅವಧಿಯಲ್ಲಿ ವಿದ್ಯಾರ್ಥಿಗಳು ಕಾರು ಸ್ವಚ್ಛಗೊಳಿಸ್ತಾ ಇದ್ದ ವಿಡಿಯೋವನ್ನ ಸ್ಥಳೀಯ ವ್ಯಕ್ತಿಯೋರ್ವ ಚಿತ್ರೀಕರಿಸಿದ್ದಾನೆ. ವಿಷಯ ತಿಳಿದ ಬಿಇಒ ಪ್ರಮೋದ್ ಮಹಾಲೆ ಶಾಲಾ ಮುಖ್ಯ ಶಿಕ್ಷಕನಿಂದ ವರದಿ ಕೇಳಿದ್ದಾರೆ.
ಆ ಮಕ್ಕಳಿಗೆ ಕೇಳಿದೆ ನಾನು. ಅಲ್ಲ ನಾನು ಕೇಳಿದೆ, ನಾನು ಶಿರ್ಸಿ ಕಳ್ಸವ್ರಿ ಸೆಕ್ಷನ್ ಅಧಿಕಾರಿಗಳಿಗೆ. ಅಲ್ಲ ಆ ಮಕ್ಕಳಿಗೆ ನೀವು ಗಾಡಿ ತೋರ್ಸಾಕತ್ತೀರಿ ಏನೇನು ಅಂತೇಳಿ ಕೇಳಿದ್ರಿ. ಈಗ ಸರ್ ತೊಳಕ್ಕೆ ಹಚ್ಚಾರ ಅಂತ ಹೇಳ್ತಾ ಇದಾರಲ್ಲ. ಸರ್ ಹೇಳಿದಾರಲ್ಲ ಗಾಡಿ ತೊಳಕ್ಕೆ ಸರ್ ಹೇಳಿದಾರ. ಹಾಂ ಕಲೀಲಿಕ್ಕೆ ಕಳ್ತದ್ರ ಅಥವಾ ನಿಮ್ಗೆ ಕೆಲಸ ಮಾಡಿಸ್ಕೊಳ್ಕದ್ರ ನಿಮ್ಮ ಪರ್ಸ್ನಲ್ ಅದು ದುಡ್ಡು ಕೊಟ್ಟು ತೋರಿಸ್ಕೊರಲ್ಲ. ಇದು ಬಿಕೇಳಿ ಗ್ರಾಮದಲ್ಲಿ ಅಲ್ಲ ಸರ್ಕಾರಿ ಪ್ರಾಥಮಿಕ ಹಿರಿಯರ ಪ್ರಾಥಮಿಕ ಶಾಲೆ. ಇದು ಮಕ್ಕಳಿಗೆ ಗಾಡಿ ತೊಳಿಲಿಕ್ಕೆ ಹಚ್ತಾ ಇದ್ದಾರೆ. ಟೋಲ್ ಹಣ ಕೇಳಿದ್ದಕ್ಕೆ ಸಿಬ್ಬಂದಿಗೆ ಲಾರಿ ಡ್ರೈವರ್ ಹಾಗೂ ಕ್ಲೀನರ್ ಹಿಗ್ಗಾಮುಗ್ಗಾ ಥಳಿಸಿರುವ ಘಟನೆ ಬಂಟ್ವಾಳ ತಾಲೂಕಿನ ಬ್ರಹ್ಮಾರಕೊಟ್ಲು ಟೋಲ್ನಲ್ಲಿ ನಡೆದಿದೆ. ಸಿಬ್ಬಂದಿ ಟೋಲ್ ಹಣ ಕೇಳಿದಾಗ ಆರೋಪಿಗಳು ಹಣ ನೀಡಲು ನಿರಾಕರಿಸಿದ್ದಲ್ಲದೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ಮಾಡಿದ್ದಾರೆ. ಘಟನೆ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಚಿಕ್ಕಮಗಳೂರು ಮೂಲದ ಆರೋಪಿಗಳಾದ ಭರತ್ ತೇಜಸ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಘಟನೆ ಕುರಿತು ಬಂಟ್ವಾಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೆಂಗಳೂರು ಡ್ರಗ್ ಜಾಲ ಪತ್ತೆ ಬಳಿಕ ಮಂಡ್ಯ ಜಿಲ್ಲೆಗೂ ಡ್ರಗ್ಸ್ ಮಾಫಿಯಾ ಕಾಲಿಟ್ಟಿದೆಯಾ ಎಂಬ ಅನುಮಾನ ಶುರುವಾಗಿದೆ. ಪ್ರತಿಷ್ಠಿತ ವಿಶ್ವವಿದ್ಯಾಲಯದ ಒಳಾಂಗಣ ಕ್ರೀಡಾಂಗಣವೇ ಈಗ ಮಾದಕ ವ್ಯಸನಿಗಳ ಅಡ್ಡಿಯಾಗಿದ್ದು ತೀವ್ರ ಅನುಮಾನ ಹುಟ್ಟುಹಾಕಿದೆ. ಎಲ್ಲಿ ನೋಡಿದ್ರಲ್ಲಿ ರಾಶಿ ರಾಶಿ ಸಿರಿಂಜ್ಗಳು, ಮದ್ಯದ ಬಾಟಲ್ಗಳು, ಸಿಗರೆಟ್ ಪ್ಯಾಕೆಟ್ಗಳೇ ಕಂಡುಬಂದಿದೆ. ಸಿರಿಂಜ್ ಮೂಲಕ ವಿದ್ಯಾರ್ಥಿಗಳು ಡ್ರಗ್ಸ್ ತೆಗೆದುಕೊಳ್ತಾ ಇರುವ ಬಗ್ಗೆ ಶಂಕೆ ವ್ಯಕ್ತವಾಗಿದೆ. ನಶೆಯ ಚಟಕ್ಕೆ ಬಲಿಯಾಗಿದ್ದಾರಾ ಕಾಲೇಜು ವಿದ್ಯಾರ್ಥಿಗಳು? ಮಕ್ಕಳಿಗೆ ಮಾದಕ ವಸ್ತುಗಳು ಎಲ್ಲಿಂದ ಸಿಗ್ತಾ ಇದೆ ಎಂಬ ಸಾಕಷ್ಟು ಅನುಮಾನ ಈಗ ಹುಟ್ಟುಕೊಳ್ತಾ ಇದೆ.